ಪೊಲೀಸ್ ಇಲಾಖೆಯೊಂದಿಗೆ ಸಂವಾದಾತ್ಮಕ ಕಾರ್ಯಾಗಾರ ನಗರದ ಬೈಕಂಪಾಡಿಯಲ್ಲಿ ಇರುವ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಸಿಎನ್ ಶೆಟ್ಟಿ ಕನ್ವೆನ್ಷನ್ ಹಾಲ್ ಕೆಐಎ ಕಟ್ಟಡ ಸಭಾಂಗಣದಲ್ಲಿ ಜರುಗಿತು. ಬೈಕಂಪಾಡಿಯಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾದ ಕೈಗಾರಿಕಾ ಕಂಪನಿಗಳಿಗೆ ನೋಟಿಸ್ ಜಾರಿಯಾದ ಹಿನ್ನೆಲೆಯಲ್ಲಿ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ವತಿಯಿಂದ ಪೊಲೀಸ್ ಇಲಾಖೆಯೊಂದಿಗೆ ಮಾಹಿತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಯಿತು. ಈ ಕಾರ್ಯಾಗಾರದ ಮುಖ್ಯ ಅತಿಥಿಯಾಗಿ ಪಣಂಬೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಸಲೀಂ ಅಬ್ಬಾಸ್ ಕಾನೂನು ಮಾಹಿತಿ ನೀಡಿದರು. ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಕಂಪನಿಗಳ ವಿರುದ್ಧ ಮತ್ತು ನೌಕರರ ಸಮಗ್ರ ಮಾಹಿತಿಯನ್ನ ನೀಡಬೇಕಾಗಿರುವ ಹಿನ್ನೆಲೆಯಲ್ಲಿ ಮನವಿ ಮಾಡಿಕೊಂಡರು. ಕಂಪನಿಗಳಲ್ಲಿ ಇರುವಂತಹ ರಾಜ್ಯದ ಮತ್ತು ಹೊರ ರಾಜ್ಯದ ನೌಕರರ ಬಗ್ಗೆ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಸಂಪೂರ್ಣ ಮಾಹಿತಿಗಾಗಿ ಆಧಾರ್ ಕಾರ್ಡ್ನೊಂದಿಗೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಅಗತ್ಯವಾಗಿ ಪಡೆದುಕೊಳ್ಳಬೇಕು. ಒಂದು ವೇಳೆ ಸಮರ್ಪಕವಾದ ದಾಖಲಾತಿಗಳು ಇಲ್ಲದಿದ್ದಲ್ಲಿ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಅಷ್ಟೇ ಅಲ್ಲದೆ ಈಗಾಗಲೇ ಅನೇಕ ಕಂಪನಿಗಳಲ್ಲಿ ಸಿಸಿಟಿವಿಗಳ ಅಳವಡಿಕೆ ಮತ್ತು ದೃಶ್ಯಾವಳಿಗಳನ್ನು 3 ತಿಂಗಳುಗಳ ಕಾಲ ಸಂಗ್ರಹಿಸುವಂತೆ ಎಚ್ಚರಿಕೆ ನೀಡಿದರು. ಪೊಲೀಸ್ ಇಲಾಖೆ ಮನೆ ಮನೆಗೆ ಪೊಲೀಸ್ ಎನ್ನುವಂತಹ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಹಲವು ಕಾರ್ಮಿಕರ ಮನೆಗಳಿಗೆ ಭೇಟಿ ನೀಡಿದ್ದೇವೆ. ಹಲವಾರು ಕಂಪನಿಗಳು ನೀಡಿದ ಕಾರ್ಮಿಕರ ಮನೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದಿರುವುದು ಕಂಡುಬಂದಿದೆ. ಅವರನ್ನ ಮನುಷ್ಯರಂತೆ ಕಾಣಿ, ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವಂಥದ್ದು ಆಯಾ ಕಂಪನಿಗಳ ಕರ್ತವ್ಯ ಎಂದರು. ಬೆಂಕಿ ಅವಘಡವನ್ನು ತಪ್ಪಿಸಿಕೊಳ್ಳಲು ಅಗ್ನಿಶಾಮಕ ಇಲಾಖೆಯ ಪರವಾನಗಿಯೊಂದಿಗೆ ಮತ್ತು ಅಗ್ನಿ ನಂದಿಸುವ ಉಪಕರಣಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಲೇಬೇಕು. ಸಂಪೂರ್ಣ ದಾಖಲಾತಿಗಳನ್ನು ಕಂಪನಿಯು ಪೊಲೀಸ್ ಇಲಾಖೆಯೊಂದಿಗೆ ಹಂಚಿಕೊಳ್ಳಬೇಕು. 1 ವಾರಗಳ ಕಾಲಾವಕಾಶವನ್ನು ಸಿಸಿಟಿವಿ ಅಳವಡಿಕೆಗೆ ಗಡುವು ನೀಡಲಾಯಿತು. ಸಿಸಿ ಕ್ಯಾಮೆರಾ ಮಾನಿಟರಿಂಗು ಮತ್ತೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಇದೆ. ನೀವು ಸ್ವಲ್ಪ ಖರ್ಚು ಮಾಡಬೇಕು. ಎಷ್ಟು ಜನ ಇದ್ದೀರಿ? ಎಷ್ಟು? 560, 580 ಲೀಗಲ್, ಇನ್ನೊಂದು 100, 200, 100 ಇಲ್ಲಿಗಲ್ ಅಲ್ವಾ? ಇಷ್ಟು ಜನ ಇದ್ದೀರಿ. ನಾನು ಹೇಳ್ತಾ ಇರೋದು, ನೀವು ಸ್ವಲ್ಪ ಕೈಯಿಂದೆಲ್ಲ ಹಾಕಿ. ಈಗ ನಾವೀಗ ಇವತ್ತು ಬರ್ತೀವಿ, ನಾವು ನಾಳೆ ಹೋಗ್ತೀವಿ. 2 ವರ್ಷ, 1 ವರ್ಷ ನೀವು ಇಲ್ಲಿ ಪರ್ಮನೆಂಟ್ ನಿಮ್ದು. ನೀವು ಆದ್ಮೇಲೆ ನಿಮ್ಮ ಮಕ್ಳಿಗೆ ಅದು ಹೋಗುತ್ತೆ ಅಲ್ವಾ? ನೀವೊಂದು ಕೆಲಸ ಮಾಡ್ಬೇಕು. ಈಗ ನಿಮ್ದು ಒಬ್ಬೊಂದು ಬೆಂಗ್ರೆ, ಒಬ್ಬೊಂದು ಜೋಕಟ್ಟೆ, ಒಬ್ಬೊಂದು ಕಾವೂರಲ್ಲಿಲ್ಲ. ನಿಮ್ದು ಆಲ್ಮೋಸ್ಟ್ ಒಂದೇ ಕಡೆ ಇದೆ. ನೀವು ಸ್ವಲ್ಪ ಏನಾದರೂ ನಿಮ್ಗೆ ಇದು CSR ಫಂಡ್ ಗೊತ್ತಿಲ್ಲ ನಮ್ಗೆ, ನೀವು ಅದಕ್ಕೆ ಬರ್ತೀರಾ ಇಲ್ವಾ ಅಂತ. ಬಟ್ ನಾನು ಹೇಳೋದೇನಂದ್ರೆ, ನೀವು ಸುರತ್ಕಲಲ್ಲಿ ಮಾಡಿದ್ದಾರೆ ನೋಡಿದಿರಿ. ಸುರತ್ಕಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಚೇಂಬರಿಗೆ ಹೋದ್ರೆ ಅಲ್ಲಿ ಒಂದು 500 CC ಕ್ಯಾಮೆರಾ ಆಕ್ಸೆಸ್ ಇದೆ. ನೀವೆಲ್ಲ ಸೇರ್ಕೊಂಡು ನಿಮ್ಮ ಇದು ಫ್ಯಾಕ್ಟ್ರೀಸು ಮತ್ತೆ ಹೊರಗೆ ಸುತ್ತಮುತ್ತ CC ಕ್ಯಾಮೆರಾ ಆಕ್ಸೆಸ್ ನಮ್ಮ ಸ್ಟೇಷನ್ಗೆ ಒಂದು ಲೈನ್ ಎಲಿಬೇಕಷ್ಟೇ. ಸ್ವಲ್ಪ ಖರ್ಚಾಗುತ್ತೆ ಅದಕ್ಕೆ. ಎಲ್ಲ ನೀವು 600 ಜನ ಸೇರಿದ್ರೆ ಅದೇನೂ ಅಲ್ಲ. ದಿಸ್ ಇಸ್ ವೆರಿ ಸ್ಮಾಲ್. ಎಲ್ಲ ಒಂದು ಲೈನ್ ಎಲ್ದು ಅದರದೊಂದು ದೊಡ್ಡ ಟಿವಿ ಹಾಕಿ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟುಬಿಟ್ರೆ ಮೈ ಮ್ಯಾನ್ ವಿಲ್ ಮಾನಿಟರಿಂಗ್ ದ CC ಕ್ಯಾಮೆರಾ. ನೋಡ್ತಾರೆ ಯಾರಾದ್ರೂ ಬಂದ್ರೆ ಹೋದ್ರೆ. ಇನ್ನೊಂದು ಬೆಂಕಿ ಗಿಂಕಿ ನೋಡಿ, ಮೊನ್ನೆ ಬೆಂಕಿ ಸಡನ್ ಆಗಿ ಅಷ್ಟು ದೊಡ್ಡದಾಗತ್ತಾ? ಸಣ್ಣದಿಂದಲೂ ದೊಡ್ಡದಾಗುದು ಯಾರಿಗೂ ಗೊತ್ತಾಗಲ್ಲ. ಮೊನ್ನೆ 2 ಕಡೆ ದೊಡ್ಡ ಬೆಂಕಿ ಅವಘಡ ಆಯ್ತು. ಅಷ್ಟಿಗೆ ಒಂದು 5 ನಿಮಿಷದಲ್ಲಿ ನೋಡಿದ್ರೆ ಅದನ್ನ ಸರಿ ಮಾಡಿ ನಂದಿಸಬಹುದಿತ್ತು ಅಲ್ವಾ? CC ಕ್ಯಾಮೆರಾ ಆಕ್ಸೆಸ್ ಇದ್ರೆ ಗೊತ್ತಾಗುತ್ತೆ. ಒಂದು ಪಾರ್ಕ್ ಆಗ್ತಾ ಇದೆ ನೋಡ್ರಿ. ವೆರಿ ಇಂಪಾರ್ಟೆಂಟ್. ಈಗ ನೀವ್ ಹೇಳ್ತೀರಿ, ಈಗ ನಾವು ತುಂಬಾ ಕಡೆ ನಾವು ಬಂದ್ರೆ 99% ಪೊಲೀಸ್ ವೆರಿಫಿಕೇಶನ್ ನೀವು ಮಾಡಿಸಲ್ಲ. ನಿಮ್ಮ ಜವಾಬ್ದಾರಿ ಅಲ್ಲ ಪೊಲೀಸ್ ವೆರಿಫಿಕೇಶನ್. ಇನ್ನೊಂದು ತಿಳ್ಕೊಳ್ಳಿ, ನಿಮ್ಮ ಜವಾಬ್ದಾರಿ ಅಲ್ಲ. ಬಟ್ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಇದ್ದವನನ್ನ ಅಷ್ಟೇ ಕೆಲಸಕ್ಕೆ ಸೇರಿಸೋದು ನಿಮ್ ಜವಾಬ್ದಾರಿ. ಯಾವನೋ ಒಬ್ಬ ಮೇಸ್ತ್ರಿ ಬಂದ, 10 ಜನ ಕರ್ಕೊಂಡ್ ಬಂದ, 10 ಜನರಿಗೆ PVC ಮಾಡಿಸೋದು, ದಟ್ ಇಸ್ ನಾಟ್ ಯುವರ್ ಡ್ಯೂಟಿ. ಯಾರ ಡ್ಯೂಟಿ ಅದು? ಬರ್ತಾನಲ್ಲ ಅವನ ಡ್ಯೂಟಿ. ನಾನು ಬರ್ತೀನಲ್ಲ, ನನ್ನ ಡ್ಯೂಟಿ. ನನ್ನ ಆಧಾರು, ನನ್ನ ಇದು ಮತ್ತೊಂದು, ಅದರ ಜೊತೆ ಪೊಲೀಸ್ ವೆರಿಫಿಕೇಶನ್ ತರೋದು ನನ್ನ ಡ್ಯೂಟಿ. ಬಟ್ ನಿಮ್ಮದು ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ, ನೀವು ಪೊಲೀಸ್ ವೆರಿಫಿಕೇಶನ್ ಇದ್ರೆ ಅಷ್ಟೇ ತಗೊಳ್ಳಿ, ಇಲ್ಲದಿದ್ರೆ ತಗೋಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಪೊಲೀಸ್ ವೆರಿಫಿಕೇಶನ್ ಮಸ್ಟ್, ನಿಮ್ಗೆ ಈಗ ಗೊತ್ತಿರಬಹುದು. ಕಾರ್ಯಾಗಾರದ ನಂತರ ಮಾತನಾಡಿದ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷರಾದ MD ಪೂಜಾರಿಯವರು, ಪೊಲೀಸ್ ಇಲಾಖೆಯೊಂದಿಗೆ ಈ ಒಂದು ಮಾಹಿತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದ್ದು, ಸಂಪೂರ್ಣ ದಾಖಲೆ ಮತ್ತು ಮಾಹಿತಿಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತಿದ್ದೇವೆ ಎಂದು ಹೇಳಿದರು. ನಾವು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್, ಪಣಂಬೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ನಾವು ಒಂದು ಇವತ್ತು ಇಂಟರಾಕ್ಷನ್ ಮೀಟಿಂಗ್ ಹಮ್ಮಿಕೊಂಡಿದ್ದೆವು. ಇಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಸಲೀಂ ಅಬ್ಬಾಸ್ ಅವರು ಅಲ್ವಾ, ಸಲೀಂ ಅಬ್ಬಾಸ್ ಅವರು ಬಂದು ನಮಗೆ ಒಳ್ಳೆಯ ರೀತಿಯಲ್ಲಿ ಗೈಡ್ ಮಾಡಿದ್ದಾರೆ.
ನಮ್ಮ ಮುಖ್ಯ ಉದ್ದೇಶ ಏನಿತ್ತು ಅಂತ ಹೇಳಿದರೆ ಪೊಲೀಸ್ ಮತ್ತು ನಮ್ಮ ಇಂಡಸ್ಟ್ರಿ ಮಧ್ಯದಲ್ಲಿ ಇಲ್ಲಿ ಒಂದು ವಿಚಾರಗಳ ಬಗ್ಗೆ ಸ್ವಲ್ಪ ಡೌಟ್ ಇತ್ತು ಮತ್ತು ಎಲ್ರಿಗೂ ಇತ್ತೀಚೆಗೆ ಕಳೆದ ವಾರ ಕೊಟ್ಟಂಥ ನೋಟಿಸ್ನಲ್ಲಿ ಎಲ್ಲರಿಗೂ ತುಂಬ ಹೆದರಿಕೆ ಆಗಿತ್ತು ಅವರ ನೋಟಿಸ್ ನೋಡಿ. ಬಟ್ ಇವತ್ತು ನಮ್ಮ ಸಲೀಂ ಅವರು ಬಂದು ನಮಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ನಮ್ಮ ಡೌಟ್ಸ್ ತುಂಬ ಕ್ಲಿಯರ್ ಆಯಿತು. ಅವರು ಕೂಡ ಅದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಮನದಟ್ಟುವ ರೀತಿಯಲ್ಲಿ ಅವರು ಎಲ್ಲರಿಗೂ ವಿವರಿಸಿದ್ದಾರೆ. ಅಂದರೆ ಎಲ್ಲರೂ ಅದರಲ್ಲಿ ಸ್ಯಾಟಿಸ್ಫೈ ಆಗಿದ್ದಾರೆ. ನಾವು ರಿಯಲಿ ನಮ್ಮ ಪಣಂಬೂರು ಪೊಲೀಸ್ ಸ್ಟೇಷನ್ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗ ಮತ್ತು SI ಅವರಿಗೆ ಮತ್ತು ಬಂದಂಥ ಸಲೀಂ ಅವರಿಗೂ ಕೂಡ ನಮ್ಮ ಅಸೋಸಿಯೇಷನ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ACP ಅವರು ಆ್ಯಕ್ಚುಲಿ ಇವತ್ತು ಬರಬೇಕಿತ್ತು. ಅವರು ಅರ್ಜೆಂಟ್ ಕಾರ್ಯಕ್ರಮದ ನಿಮಿತ್ತ ಅಂದರೆ ಕಮಿಷನರ್ ಒಟ್ಟಿಗೆ ಮೀಟಿಂಗ್ ಇದ್ದ ಕಾರಣ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಮೊನ್ನೆ ಅವ್ರ ಹತ್ರ ಕೂಡ ನಾವು ಅಲ್ಲಿ ಅವರನ್ನು ಮೀಟಾಗಿ ಮಾತಾಡಿದ್ದೆವು. ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ನಾವು ಮತ್ತು ನಮ್ಮ ಇಲ್ಲಿಯ ಲೋಕಲ್ಸ್ ಇಂಡಸ್ಟ್ರೀಸ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಒಂದೇ ಸಹೋದರದಲ್ಲಿ ಇದ್ದೆ ಏನು ಪ್ರಯೋಜನ ಅಂತೇಳಿ ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದರು. ಕಾರ್ಯಾಗಾರದ ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ BA ಇಕ್ಯುಬಾಲ್ ಹಾಗೂ ಕಾರ್ಯದರ್ಶಿ ರೋಷನ್ ಪಾಳಿಕಾಬಿ, ಉಪ ಕಾರ್ಯದರ್ಶಿ ರಾಮಚಂದ್ರ ಕಚಾಂಜೆ, ಪುಷ್ಪರಾಜ್ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.